ಸಾಮಾನ್ಯ ವ್ಯಕ್ತಿ ಜ್ಯೋತಿಷ್ಯನ್ ಯಾವಾಗ ಹೋಗಿ ವಿಚಾರಿಸಬೇಕು? ನಿತ್ಯ ನೈಮಿತ್ತಿಕ ಕಾರ್ಯಗಳಿಗೆ ಜ್ಯೋತಿಷ್ಯವನ್ನು ನೋಡುವಂತ ಅವಶ್ಯಕತೆ ಇಲ್ಲ. ನಿಜವಾಗ್ಲೂ ಹಿಂದೂಗಳು ಅಥವಾ ಜ್ಯೋತಿಷ್ಯ ನಂಬುವವರು ಹುಟ್ಟು ಹಬ್ಬನ ಯಾವ ದಿನ ಆಚರಣೆ ಮಾಡ್ಕೊಳ್ಬೇಕು? ಮೃತಪಿಂಡ ಅಂತ ಕೆಲವೊಂದಿದೆ. ಮೃತಪಿಂಡ ಅಂದ್ರೆ ಮಗು ಹೊಟ್ಟೆ ಒಳಗಡೆನೆ ಮರಣ ಹೊಂದುವಂಥದ್ದು, ಪಾಸ್ಟ್ ಕರ್ಮದ ಮೇಲೆ ಬಂದಿರ್ತದೆ. ಅದಕ್ಕೆ ನೋಡಿ, ಸದ್ಯವರಿಷ್ಟ 1 ವರ್ಷದ ಒಳಗಡೆ ಮಗುಗೆ ಗಂಡಾಂತರ ಇರುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಈಗ ಒಂದು ಮಗು ಹುಟ್ಟಬೇಕು ಅಂತಂದ್ರೆ ಅದು ಕರ್ಮಕ್ಕನುಸಾರವಾಗಿ ಅದೊಂದು ಪ್ರಕೃತಿ ನಿರ್ಧರಿತ ಸಮಯಕ್ಕೆ ಹುಟ್ಟಬೇಕು. ಆದ್ರೆ ಇತ್ತೀಚೆಗೆ ಜ್ಯೋತಿಷಿಗಳ ಹತ್ರ ಒಂದು ಒಳ್ಳೆ ಸಮಯ ಕೇಳ್ಕೊಂಡು ಆ ದಿನ ಸಿಸೇರಿಯನ್ ಮಾಡಿಸ್ಕೊಂಡು ಮಕ್ಕಳ ಜನ್ಮ ಕೊಡುವಂತ ಪ್ರಕ್ರಿಯೆ ಇದೆಯಲ್ಲ, ಇದೆಲ್ಲ ಒಂದು ರೀತಿ ಪ್ರಕೃತಿಗೆ ವಿರುದ್ಧವಾಗಿರೋ ಪ್ರಕ್ರಿಯೆ ಅಲ್ಲ? ಹೌದು. ಯಾಕೆ ಅಂತಂದ್ರೆ ಇಲ್ಲಿ ನೋಡಿ, ರಾವು ಕಾಲ ಇಲ್ಲಿರುವ ಕೊಡಿ, ಯಮಗಂಟ ಕಾಲ ಇದಿರುವ ಕೊಡಿ. ಅಯ್ಯಯ್ಯೋ ಅಮಾವಾಸ್ಯೆ ಬಂದ್ಬಿಡ್ತು, ನಾವು 2 ದಿನ ಆದ್ಮೇಲೆ ಸಿಸೇರಿಯನ್ ಮಾಡಿಸ್ತೀವಿ. ಅವ ತಾಯಿ ಅಲ್ಲಿ ಒದ್ದಾಡ್ತಿರ್ತಾರೆ, ಅಯ್ಯಯ್ಯೋ ಅಮಾವಾಸ್ಯೆ ಬಂತು 2 ದಿನ ಆದ್ಮೇಲೆ ಮಾಡಿಸ್ತೀವಿ. ಅಥವಾ ಇನ್ನೂ 9 ತಿಂಗಳು ಮುಗ್ದೇ ಇರಲ್ಲ, ಟೈಮ್ ಇರುತ್ತೆ ಆ ಮಗುಗೆ. ಆದ್ರೆ ಅಯ್ಯೋ ಒಳ್ಳೆ ದಿನ ಇದೆಯಂತೆ 15 days ಬಿಫೋರೇ ನಾವು ಮಾಡಿಸ್ಬಿಡ್ತಾ ಇದೀವಿ. ನಾವು ಪ್ರಕೃತಿ ವಿರುದ್ಧವಾಗಿ ಹೋಗ್ಬಾರ್ದು.